ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ವಾಗ್ಮಿ ಕಾಮರ್ಸ್ ಕ್ಲಾಸಸ್. ನಾವು ನಿಮ್ಮ ಪವನ್ ಸರ್. ಇನ್ನು ನಮ್ಮ ಚರ್ಚೆಯ ವಿಷಯ ಬಿಕಾಮ್ 3ನೇ ಸೆಮಿಸ್ಟರ್ ನ ಕಮರ್ಷಿಯಲ್ ಅರ್ಥಮೆಟಿಕ್ಸ್ ಸಬ್ಜೆಕ್ಟ್ ನ ಸಿಂಪಲ್ ಇಂಟ್ರೆಸ್ಟ್ ಚಾಪ್ಟರ್ ನ 8ನೇ ಕ್ವಶನ್ ರೀ. ಈ ಕ್ವಶನ್ ನಿಮ್ಮ ಸೀನಿಯರ್ಸ್ ಗಳಿಗೆ 2015 KUD 5 ಮಾರ್ಕ್ಸ್ ಕೇಳಿದಂತ ಕ್ವಶನ್ ರೀ. ಈ ಕ್ವಶನ್ ಏನಪ್ಪಾ ಅಂದ್ರೆ ಅ ಪರ್ಸನ್ ಬಾರೋಸ್ 2 ಈಕ್ವಲ್ ಸಮ್ಸ್ ಆಫ್ ಮನಿ. ಇಲ್ಲಿ ನೋಡ್ರಿ, ಇಲ್ಲಿ ಒಬ್ಬ ವ್ಯಕ್ತಿ ಅದನ್ರಿ, ಅವ ಸಾಲ ಮಾಡಿದಾನ 2 ಈಕ್ವಲ್ ಸಮ್ಸ್. ಅಂದ್ರ ಆ ವ್ಯಕ್ತಿ ಏನ್ ಮಾಡಿದಾನ್ರಿ, ಒಬ್ಬನ ಕಡೆಯಿಂದ ಎಷ್ಟು ಅಮೌಂಟ್ ತಗೊಂಡಿದಾನೋ ಇನ್ನೊಬ್ಬನ ಕಡೆಯಿಂದ ಅಷ್ಟ ಅಮೌಂಟ್ ತಗೊಂಡಿದ್ದಾನ್ರಿ. ಅಂದ್ರೆ ಇಬ್ರು ವ್ಯಕ್ತಿಗಳಿಗೆ ಸಾಲ ಮಾಡಿದಾನ್ರಿ. ಫಾರ್ ಎಕ್ಸಾಂಪಲ್, ಮಿಸ್ಟರ್ ಎ ಅನ್ನುವಂತ ವ್ಯಕ್ತಿ ಮಿಸ್ಟರ್ ಎಕ್ಸ್ ಕಡೆಯಿಂದನೂ ಸಾಲ ಮಾಡಿದಾನ್ರಿ, ಮಿಸ್ಟರ್ ವಾಯ್ ಕಡೆಯಿಂದನೂ ಸಾಲ ಮಾಡಿದಾನ. 2 ಈಕ್ವಲ್ ಸಮ್ಸ್ ಅಂದ್ರೆ ಆ ಅಮೌಂಟ್ 5,000 ರೂಪಾಯಿ ಇರ್ಬೋದು, 10,000 ರೂಪಾಯಿ ಇರ್ಬೋದು, ಎಷ್ಟೈತೋ ಗೊತ್ತಿಲ್ಲ. ಸೊ ಫಾರ್ ಎಕ್ಸಾಂಪಲ್ 10,000 ರೂಪಾಯಿ ಅಂತ ಕೊಡಿ. 10,000 ರೂಪಾಯಿ ಅಮೌಂಟ್ ಅನ್ನ ಎ ಅನ್ನುವಂತ ವ್ಯಕ್ತಿ ಎಕ್ಸ್ ಅನ್ನುವಂತ ವ್ಯಕ್ತಿ ಕಡೆಯಿಂದನೂ ತಗೊಂಡಿದಾನ. ಅದೇ ರೀತಿ ವಾಯ್ ಅನ್ನುವಂತ ವ್ಯಕ್ತಿ ಕಡೆಯಿಂದ ತಗೊಂಡ್ರಿ. ಅಂದ್ರೆ ಇಬ್ಬರ ಕಡೆಯಿಂದನೂ ತಗೊಂಡ ಅಂತ ಕೊಡಿ. 2 ಈಕ್ವಲ್ ಸಮ್ಸ್. ಓಕೆ, ಅಟ್ ದ ಸೇಮ್ ಟೈಮ್ ಅಂದ್ರೆ ಏಕಕಾಲಕ್ಕೆ ತಗೊಂಡಿದ್ದಾನ್ರಿ. 1 at 5% per annum ಸಿಂಪಲ್ ಇಂಟ್ರೆಸ್ಟ್. ನೋಡ್ರಿ, ಮೊದಲನೇದ 1 at 5% per annum ಸಿಂಪಲ್ ಇಂಟ್ರೆಸ್ಟ್. ಅಂದ್ರೆ ಮೊದಲನೇದು 5% ಬಡ್ಡಿ ಹಂಗೆ ತಗೊಂಡಿದ್ದಾನ. ಅಂಡ್ ಅದರ್ ಎಟ್ 7% per annum ಸಿಂಪಲ್ ಇಂಟ್ರೆಸ್ಟ್. ತಗೊಂಡಿರೋ ಸಾಲದ ಮೇಲೆ ಅಮೌಂಟ್ ಬಡ್ಡಿ ಏನೈತ್ರಿ, ಮೊದಲನೇದು 5% ಬಡ್ಡಿ ಕಟ್ತಾನ್ರಿ, ಎರಡನೇ ಸಾಲದ ಮೇಲೆ 7% ಬಡ್ಡಿ ತುಂಬ್ತಾನೆ ಇಲ್ಲಿ. ಓಕೆ, ಅಟ್ ದ ಎಂಡ್ ಆಫ್ 5 years 5 ವರ್ಷಗಳ ನಂತರ ಏನಕ್ಕಂದ್ರಿ, ದ ಡಿಫರೆನ್ಸ್ ಬಿಟ್ವೀನ್ ದ ಇಂಟ್ರೆಸ್ಟ್ ಅಂದ್ರೆ ಎರಡು ನಡುವಿನ ಇಂಟ್ರೆಸ್ಟ್ ನಡುವಿನ ಡಿಫರೆನ್ಸ್ ರೀ ಎಷ್ಟು ಅಂದ್ರೆ ಆನ್ ದ 2 sums ಅಂದ್ರೆ ಎಕ್ಸ್ ಕಡೆ ಇಸ್ಕೊಂಡಂತ ಅಮೌಂಟ್ ಮತ್ತು ವಾಯ್ ಕಡೆ ಇಸ್ಕೊಂಡಂತ ಅಮೌಂಟ್ ಮೇಲೆ ಬಡ್ಡಿ ತುಂಬಿದ್ದ ಡಿಫರೆನ್ಸ್ ಏನಾಗತ್ತಂತ್ರಿ, ಇಂಟ್ರೆಸ್ಟ್ ಅಮೌಂಟ್ ಈಸ್ ₹500. ಅಂದ್ರ ಎಕ್ಸಿಗೆ ನಾನು ಎಷ್ಟು ಬಡ್ಡಿ ತುಂಬಿರ್ತಾನಲ್ಲ, ವಾಯ್ಗೆ ಎಷ್ಟು ಬಡ್ಡಿ ತುಂಬಿರ್ತಾನೆ, ಡಿಫರೆನ್ಸ್ ಅಮೌಂಟ್ 500 ರೂಪಾಯಿ ಆಕೈತಂತ್ರಿ ಇಲ್ಲಿ. ಸೊ ಫೈಂಡ್ ದ ಟೋಟಲ್ ಅಮೌಂಟ್ ಆಫ್ ಬಾರೋಡ್ ಬೈ ಹಿಮ್. ಅಂದ್ರ ಮಿಸ್ಟರ್ ಎ ಅನ್ನುವಂತ ವ್ಯಕ್ತಿ ಎಕ್ಸ್ ಕಡೆಯಿಂದ ಸಾಲ ತಗೊಂಡಿದ್ಮೇಲೆ ವಾಯ್ ಕಡೆಯಿಂದ ಸಾಲ ತಗೊಂಡಿದ ಮೇಲೆ ಬಡ್ಡಿ ಡಿಫರೆನ್ಸ್ 500 ರೂಪಾಯಿ ಆಕೈತಂದ್ರ ಅದು ತಗೊಂಡಿರೋ ಸಾಲದ ಮೊತ್ತ ಎಷ್ಟು ಅಂತ ಕೇಳ್ತಾನ್ರಿ ಇಲ್ಲಿ. ಓಕೆ, ಇಲ್ಲಿ ನೋಡ್ರಿ, ಕೇಸ್ 1 ಅಂದ್ರೆ ಕೇಸ್ 1 ಅಂದ್ರೆ ಏನ್ರಿ, ಮಿಸ್ಟರ್ ಎಕ್ಸ್ ಕಡೆಯಿಂದ ತಗೊಂಡಿರೋ ಸಾಲ, ಇದು ಮಿಸ್ಟರ್ ವಾಯ್ ಕಡೆಯಿಂದ ತಗೊಂಡಿರೋ ಸಾಲ ಅಂತ ತಿಳ್ಕೊರಿ. ಯಾರು ಸಾಲ ಮಾಡಿದ್ರೆ ಯಾರಿ, ಮಿಸ್ಟರ್ ಎ ಅಂತ ತಿಳ್ಕೊಂಡು. ಓಕೆ, ಇಲ್ಲಿ ನೋಡ್ರಿ, ಪೀರಿಯಡ್ ಎಷ್ಟು ಅದ ರೀ, ಕೇಸ್ 1 5 ವರ್ಷ ಅದ. ಓಕೆ, ಅದೇ ರೀತಿ ರೇಟ್ ಆಫ್ ಇಂಟ್ರೆಸ್ಟ್ ಏನದ 5% ಅದ ರೀ. 5% ರೇಟ್ ಆಫ್ ಇಂಟ್ರೆಸ್ಟ್ ಅದ. ಚಲೋ, ನೆಕ್ಸ್ಟ್ ಪೀರಿಯಡ್ ಪ್ರಿನ್ಸಿಪಾಲ್ ಎಷ್ಟೈತ್ರಿ, ಅದನ್ನ ಕಂಡುಹಿಡಿಬೇಕು. ಪ್ರಿನ್ಸಿಪಾಲ್ ಅಂದ್ರೆ ಏನ್ರಿ, ಅಸಲು ಎಷ್ಟೈತಿ ಅದನ್ನ ಕಂಡುಹಿಡಿಬೇಕು ಇಲ್ಲಿ. ಓಕೆ, ಕೇಸ್ 2 ಎರಡು ಏಕಕಾಲಕ್ಕೆ ತಗೊಂಡ್ರಿ ಅವ, ಅಂದ್ರೆ ಒಬ್ಬರ ಕಡೆಯಿಂದ ಸಾಲ ಮಾಡಿಲ್ರಿ ಅವ, ಇಬ್ರು ವ್ಯಕ್ತಿಗಳ ಕಡೆ ಸಾಲ ಮಾಡ್ಯಾನ. ಯಾರು, ಮಿಸ್ಟರ್ ಎ. ಸೊ ಇದು ಕೂಡ 5 year. ನೆಕ್ಸ್ಟ್ ಇಲ್ಲಿ 7% ಬಡ್ಡಿ ತುಂಬ್ತಾನ್ರಿ. ಇವಂಗ 5% ಬಡ್ಡಿ ತುಂಬಿದ್ರೆ ಇವಂಗ 7% ಬಡ್ಡಿ ತುಂಬ್ತಾನ. ಸೊ ಇಲ್ಲಿನೂ ಅಸಲ್ ಅಮೌಂಟ್ ಎಷ್ಟು ಅಂತ ಕೇಳ್ತಾನ್ರಿ. ಓಕೆ, ಇಲ್ಲಿ ನೋಡ್ರಿ, SI is equal to N into P into R divided by 100. ಸೊ ಇಲ್ಲಿ N ಎಷ್ಟು ಅದ ರೀ, 5 years. N 5 years ಬರ್ಕೋರಿ. P ಅದ ಗೊತ್ತಿಲ್ಲ, ಅದ್ರ ಕಂಡು ಹಿಡಿಬೇಕ. R ಎಷ್ಟು ಅದ ರೀ, 5% ಅದ. ಸೊ 5 into P into 5 divided by 100 ಮಾಡಿದ್ರ 5 5s are 25. PP ಹಂಗ ಇರ್ಲಿ, divided by 100 ಇದಂಗ ಇರ್ಲಿ. ಸೊ ಈಗ ಏನ್ ಮಾಡ್ರಿ, 25 divided by 100 ಮಾಡಿದ್ರ 0.25. PP ಹಂಗ ಇರ್ಲಿ. ಅಂದ್ರೆ SI1 ಎಷ್ಟು ಬಂತ್ರಿ ನಮ್ದ, SI1 0.25 P. ಇದ ಮೊದಲನೇ ಕಡೆಯಿಂದ ಮಾಡಿದ ಸಾಲದ ಮೇಲೆ ಬಡ್ಡಿ. ಈಗ ಎರಡನೇದು ನೋಡ್ಕೊಳ್ರಿ, ಕೇಸ್ 2 ಅಂದ್ರೆ ಇದು ಮಿಸ್ಟರ್ ಬಿ ಕಡೆಯಿಂದ ಮಿಸ್ಟರ್ ವಾಯ್ ಕಡೆಯಿಂದ ಮಾಡಿದ ಸಾಲ ಮಾಡಿದ ವ್ಯಕ್ತಿ ಒಬ್ಬನೇ, ಸಾಲ ಕೊಟ್ಟವ್ರು ಇಬ್ರು ಇಲ್ಲಿ. ಓಕೆ, ಎರಡನೇದವನ್ ಎಷ್ಟಕ್ಕೆ ಸಾಲ ಕೊಟ್ಟಾನ್ರಿ, 5 ವರ್ಷಕ್ಕೆ ಸಾಲ ಕೊಟ್ಟಾರ, 7% ಬಡ್ಡಿ ರೀ. ಮೊದಲನೇ 5% ಕೊಟ್ರೆ ಎರಡನೇದವನ್ 7% ಕೊಟ್ಟಿದ್ದಾನ. ಸೊ 7% ಪ್ರಿನ್ಸಿಪಲ್ ಪಿ ಕಂಡು ಹಿಡಿಬೇಕು. ಸೊ ಇಲ್ಲಿ SI2 NPR upon 100. ಏನ್ ಎಷ್ಟದ್ರಿ, 5 ವರ್ಷ. PP ಹಂಗ ಇರ್ಲಿ, 7% ಹಂಗ ಇರ್ಲಿ, divided by 100 ಹಂಗ ಇರ್ಲಿ. ಸೊ 7 5 35. PP ಹಂಗ ಇರ್ಲಿ, 35 divided by 100 ಮಾಡ್ರಿ, 0.35 P ಬ್ಯಾಕ್. ಓಕೆ, 0.35 P. ಈಗ ಏನ್ ಮಾಡ್ರಿ, ಗಿವನ್ ಸ್ಟೇಟ್ಮೆಂಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಅವ್ರು ಏನ್ ಕೊಡ್ತಾ ಇದ್ದಾರೆ ಸ್ಟೇಟ್ಮೆಂಟ್ ನೋಡ್ರಿ, ದ ಡಿಫರೆನ್ಸ್ ಬಿಟ್ವೀನ್ ದ ಇಂಟ್ರೆಸ್ಟ್ ಆನ್ ದ 2 sums is 500. ದ ಡಿಫರೆನ್ಸ್ ಬಿಟ್ವೀನ್ ದ ಇಂಟ್ರೆಸ್ಟ್ 5 ವರ್ಷಗಳ ನಂತರ ಎರಡು ಬಡ್ಡಿಗಳ ನಡಕ್ಕ ಡಿಫರೆನ್ಸ್ ಎಷ್ಟಾಗತ್ತಂತ್ರಿ, 500 ರೂಪಾಯಿ ಆಕೈತೆ ಅಂತ ಹೇಳ್ದಾನ್ರಿ ಇಲ್ಲಿ. ಓಕೆ, ದ ಡಿಫರೆನ್ಸ್ ಆಫ್ ಇಂಟ್ರೆಸ್ಟ್ ಅಮೌಂಟ್ ಬಿಟ್ವೀನ್ 2 sums is ₹500 in 5 years.
ಇನ್ 5 years ಬರ್ಕೋಬಹುದು ನಾವು ಇನ್ 5 years. ಸೊ ಇಲ್ಲಿ ದೊಡ್ಡ ಸಂಖ್ಯೆ ಯಾವ್ದು ಸಣ್ಣ ಸಂಖ್ಯೆ ಕಳಿಬೇಕ್ರಿ. ಇದ್ರಾಗ ದೊಡ್ಡ ಸಂಖ್ಯೆ ಯಾವ್ದು ಸಣ್ಣ ಸಂಖ್ಯೆ ಯಾವ್ದ್ರಿ? ಸೊ 0.25p ಅದ, 0.35p ಅದ. ಸೊ ಇದ್ರಾಗ ದೊಡ್ಡ ಸಂಖ್ಯೆ ಯಾವ್ದು? 0.35 ಇಸ್ ಬಿಗರ್ ಅಮೌಂಟ್, 0.25 ಅನ್ನೋದು ಸ್ಮಾಲರ್ ಅಮೌಂಟ್ ರೀ. ಸೊ ಇಲ್ಲಿ SI2 ದೊಡ್ಡದಾಗ್ತದ, SI1 ಸಣ್ಣದಾಗ್ತದ. ಸೊ ಇಲ್ಲಿ SI2 ಒಳಗಡೆ SI1 ಕಳೀರಿ, ಡಿಫರೆನ್ಸ್ ಅಮೌಂಟ್ 500 ಬರ್ತೈತಂತ್ರಿ. ಸೊ SI2 ಎಷ್ಟದ? 0.35p, SI1 ಎಷ್ಟದ? 0.25p is equal to 500. ಈಗ ಏನ್ ಮಾಡ್ರಿ, 0.35 ಒಳಗಡೆ 0.25 ಕಳೀರಿ, 0.1p ಅಥವಾ 0.10p ಅಂತ ಕರಿಬಹುದ್ರಿ. ಇದಕ್ಕೆ 10p ಅಂದ್ರೆ ಒಂದ, 0.1 ಅಂದ್ರೆ 1p ಅಂದ್ರೆ ಒಂದರಿ. ಸೊ 0.1p. ಸೊ ಈಗ ಏನ್ ಮಾಡ್ರಿ, ಇದಕ್ಕೆ ಇಂಟರ್ರಿಲೇಷನ್ ಅದ, ಆ ಕಡೆ ಕಳ್ಸಿ ಡಿವೈಡ್ ಬೈ ಆಕೈತಿ. 500 ಡಿವೈಡ್ ಬೈ 0.1 ಮಾಡ್ರಿ, 5000 ಬಂತು. ಸೊ ಪ್ರಿನ್ಸಿಪಾಲ್ ಇಲ್ಲಿ 5000 ರೂಪಾಯಿ ಬಂತ್ರಿ. ಅಂದ್ರ ಸೀದಾ ಹೇಳ್ಬೇಕಂದ್ರ ಎ ಅನ್ನುವಂತ ವ್ಯಕ್ತಿ ಎಕ್ಸ್ ಅನ್ನುವಂತ ವ್ಯಕ್ತಿ ಕಡೆಯಿಂದನೂ 5000 ರೂಪಾಯಿ ಸಾಲ ಮಾಡಿದಾನ, ವಾಯ್ ಅನ್ನುವಂತ ವ್ಯಕ್ತಿ ಕಡೆಯಿಂದನೂ 5000 ರೂಪಾಯಿ ಸಾಲ ಮಾಡಿದನ್ರಿ. ಸೊ ಕಟ್ಟುವಂತ ಬಡ್ಡಿ ಮಾತ್ರ ಬೇರೆ ಬೇರೆ. ಓಕೆ, 5000 ಅಂತ ಇಲ್ಲಿ ವೆರಿಫಿಕೇಶನ್ ಮಾಡಿದ್ರಿ. ವೆರಿಫಿಕೇಶನ್ ಅಂದ್ರೆ ಏನ್ರಿ? ನಾವು ಮಾಡಿರೋ ಉತ್ತರ ಸರಿಯಾಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡೋದ್ರಿ. ಓಕೆ, ವೆರಿಫಿಕೇಶನ್ SI1 ಎಷ್ಟಂದ್ರಿ? 0.35p. ಸೊ 0.35p, SI1 0.25p ಇಸ್ ಈಕ್ವಲ್ ಟು 500 ಬರ್ಬೇಕು. 0.35 ಇದ್ದಂಗೆ ಇರ್ಲಿ. ಪಿ ಎಷ್ಟು ಬಂದದ್ರಿ ನಮ್ದು? 5000. ಇದಕ್ಕೆ ಗುಣಿಸಿದ್ರೆ ಇಷ್ಟು ಬರುತ್ತ್ರಿ. ನಮ್ದು 0.25 ಅದ, ಇಂಟು ಪಿ ಮಾಡಿದ್ರೆ 0.25 ಇಂಟು 5 ಇಂಟು 5000 ಮಾಡಿದ್ರೆ ಇಷ್ಟು ಬರುತ್ತೆ. ಇದ್ರಾಗ ಇದು ಕಳೆದ್ರೆ ನಮ್ದು 500 ಡಿಫರೆನ್ಸ್ ಫಿಗರ್ ಬಂತು. ಇಷ್ಟು ಮಾಡಿದ್ರೆ ನಮ್ದು 100% ಲೆಕ್ಕ ಕರೆಕ್ಟ್ ಇದೆ ಅಂತ ನಿಮ್ ಕನ್ಫರ್ಮೇಶನ್ ರೀ. ಓಕೆ, ಇದಿಷ್ಟು ಆಯ್ತು ಲೆಕ್ಕ. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಕ್ವಶನ್ ರೀ, 2013 ಮತ್ತು 2018ಕ್ಕೆ 5 ಮಾರ್ಕ್ಸ್ ಸಿಕ್ಕಿರಂತ ಕ್ವಶನ್ ಏನಪ್ಪಾ ಅಂತಂದ್ರೆ, ದ ಸಿಂಪಲ್ ಇಂಟ್ರೆಸ್ಟ್ ಆನ್ ₹1600 ಅಂದ್ರೆ 1600 ರೂಪಾಯಿ ಅಸಲ್ ಮೇಲೆ ಸಿಂಪಲ್ ಇಂಟ್ರೆಸ್ಟ್. ಇಲ್ಲಿ ಅಸಲ 1600 ರೂಪಾಯಿ ಐತ್ರಿ. 2% ಪರ್ ಆನಮ್ ಅದ ಫಾರ್ ಸರ್ಟನ್ ಪೀರಿಯಡ್. ಪೀರಿಯಡ್ ಇಲ್ಲಿ ಕೊಟ್ಟಿಲ್ಲ ಕರೆಕ್ಟ್ ಆಗಿ. ಪೀರಿಯಡ್ ಅಂದ್ರೆ ಏನ್ರಿ? ಅವಧಿ. ಇಲ್ಲಿ ಎಷ್ಟು ಅವಧಿ ಐತೆ ಅಂತ ಸರಿಯಾಗಿ ಕೊಟ್ಟಿಲ್ರಿ. ಸೊ ಸರ್ಟನ್ ಪೀರಿಯಡ್ ದ್ಯಾಟ್ ಆನ್ ₹500 ಅಂದ್ರೆ ಇನ್ನೊಂದು ಅಸಲ್ ಅದ. ಒಂದೇ ಅಸಲ 1600 ಅದ, ಇನ್ನೊಂದು ಅಸಲ್ ಅದ 500 ರೂಪಾಯಿ ಅನ್ನೋದು ಅಸಲ್ ಅದ. ಇಲ್ಲಿ 2 ಪ್ರಿನ್ಸಿಪಲ್ ಅದಾವ್ರಿ. ಸೊ ಇಲ್ಲಿ ಒಂದೇ ಅಸಲ್ ಮೇಲೆ ಪೀರಿಯಡ್ ಎಷ್ಟಂತ ಕೊಟ್ಟೇ ಇಲ್ಲ. ಅದು 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, ಗೊತ್ತಿಲ್ಲ. ಬಟ್ ಇನ್ನೊಂದದ, ಈ 500 ರೂಪಾಯಿ ಅನ್ನೋದ್ರ ಮೇಲೆ 5 years ಮೋರ್ ಅಂದ್ರ ಆ ಮೊದಲನೇ ಇದು 1600 ರೂಪಾಯಿ ತಗೊಂಡೇವಲ್ರಿ ನಾವು. ಆ 1600 ರೂಪಾಯಿ ಎಷ್ಟು ಅವಧಿಗೆ ತಗೊಂಡೇವಲ್ಲ, ಆ ಅವಧಿಗೆ ಮತ್ತೆ ಪ್ಲಸ್ 5 years ಮಾಡ್ಬೇಕ್ರಿ ಇಲ್ಲಿ ಈ 500 ರೂಪಾಯಿ ಮೇಲೆ. ಓಕೆ, ಅಟ್ 4% ಪರ್ ಆನಮ್ ಸಿಂಪಲ್ ಇಂಟ್ರೆಸ್ಟ್, 4% ಪರ್ ಆನಮ್ ಸಿಂಪಲ್ ಇಂಟ್ರೆಸ್ಟ್ ಕೊಡ್ತಾರೆ ಇಲ್ಲಿ. ಓಕೆ, ಆರ್ ಟುಗೆದರ್ ಅಂದ್ರ ಎರಡು ಕೂಡಿ ₹256 ಆಗತ್ತಂತ್ರಿ. ಅಂದ್ರೆ ಬಡ್ಡಿ ₹256 ಆಗತ್ರಿ ಇಲ್ಲಿ. ಓಕೆ, ಫಾರ್ ವಾಟ್ ಪೀರಿಯಡ್ ವರ್ ದ ಇಂಟ್ರೆಸ್ಟ್ ಕ್ಯಾಲ್ಕುಲೇಟೆಡ್? ಇಲ್ಲಿ ಎಷ್ಟು ಅವಧಿಗೆ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತಾರ ಅಂತ ಕೇಳಿದಾನ್ರಿ ಇಲ್ಲಿ. ಓಕೆ, ಸೊ ಇಲ್ಲಿ ಕ್ವಶನ್ ಅರ್ಥ ಮಾಡ್ಕೊಳ್ಳೋದು ಒಂದು ಡಿಫಿಕಲ್ಟ್ ಟಾಸ್ಕ್ ರೀ. ಓಕೆ, ಕ್ವಶನ್ ಸರಿಯಾಗಿ ಅರ್ಥ ಆಯ್ತಲ್ಲ, 50% ನಿಮ್ಗ ಪ್ರಾಬ್ಲಮ್ ಸಾಲ್ವ್ ಆದಂಗ ರೀ. ಓಕೆ, ಒನ್ಸ್ ಅಗೇನ್ ವಿ ರಿಪೀಟ್ ದ ಕ್ವಶನ್. ದ ಸಿಂಪಲ್ ಇಂಟ್ರೆಸ್ಟ್ ಆನ್ 1600 1600 ರೂಪಾಯಿ ಅನ್ನೋದು ಒಂದು ಅಸಲ್ ಅದ ಇಲ್ಲಿ. ಆ ಅಸಲನ್ನ ನಾವು 2% ಬಡ್ಡಿಗೆ ತಗೊಂಡಿದ್ದೇವೆ. ಅವಧಿ ಎಷ್ಟಂತ ನಮಗ್ ಗೊತ್ತಿಲ್ಲ. ಅದೇ ರೀತಿ ಇನ್ನೊಂದು 500 ರೂಪಾಯಿ ಸಾಲ ಮಾಡಿದೀವಿ. ಸೊ ಈ ಸಾಲ, ಆ ಸಾಲದ ಮೇಲೆ ನಮ್ಗೆ 4% ಬಡ್ಡಿ ತುಂಬ್ತೀವಿ. ಸೊ ಇಲ್ಲಿ ನಮ್ಗ 5 ವರ್ಷ ಜಾಸ್ತಿ ಮಾಡಿದೇವಂತ್ರಿ. 5 ವರ್ಷ ಜಾಸ್ತಿ. ಎಷ್ಟು ಜಾಸ್ತಿ? ಸೊ ನಾವಿಲ್ಲಿ ಈ 1600 ರೂಪಾಯಿ ಎಷ್ಟು ಅವಧಿ ತಗೊಂಡೇವಲ್ಲ, ಅದಕ್ಕೆ ಆ ಅವಧಿ ಒಂದು 2 ವರ್ಷ ಇರ್ಬೋದು ಅಥವಾ 3 ವರ್ಷ ಇರ್ಬೋದು, ಎಷ್ಟು ಗೊತ್ತಿಲ್ಲ. ಸೊ ಆ ಅವಧಿಕ್ಕಿಂತ ಈ 5 ವರ್ಷ ಜಾಸ್ತಿ. ಓಕೆ, 4% ಬಡ್ಡಿ ತಗೊಂಡಿರಿ. ಆರ್ ಟುಗೆದರ್ ಎರಡೂ ಇಂಟ್ರೆಸ್ಟ್ ಸೇರಿಸ್ಬಿಟ್ರ ₹256 ಆಗತ್ತಂತ್ರಿ. ಸೊ ವಾಟ್ ಪೀರಿಯಡ್ ವೇರ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟೆಡ್ ಕ್ಯಾನ್? ಎಷ್ಟು ಅವಧಿಗೆ ನಾವು ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ಕೇಳಿದಾನ್ರಿ ಇಲ್ಲಿ. ಓಕೆ, ಸೊ ಇಲ್ಲಿ ಮೊದ್ಲ ಗಿವನ್ ಇನ್ಫಾರ್ಮೇಶನ್ ಹೋಗೋಣ್ರಿ. ಸೊ ಗಿವನ್ ಇನ್ಫಾರ್ಮೇಶನ್, ಸೊ ಲೆಟ್ ನೋಡ್ರಿ, ದ ಪೀರಿಯಡ್ ಬಿ ಎನ್ ಅಂದ್ರ ಈ 1600 ರೂಪಾಯಿ ತಗೊಂಡಿದ ಮೇಲೆ ಪೀರಿಯಡ್ ಅನ್ನ ಎನ್ ಅಂತ ತಗೊಂಡಿದ್ದೀನಿ. ಆ ಪೀರಿಯಡ್ ನನಗೆ ಗೊತ್ತಿಲ್ಲ, ಅದಕ್ಕೆ ಎನ್ ಅಂತ ತಗೊಂಡಿನ್ರಿ. ನೆಕ್ಸ್ಟ್ ಆಮೇಲೆ ಇನ್ನೊಂದು ಈ 500 ರೂಪಾಯಿ ಏನ್ ತಗೊಂಡಿ ನೋಡ್ರಿ, N+5 ಅಂತ ತಗೊಂಡಿದ್ದೀನಿ. N+5 years. ಓಕೆ, ಇಲ್ಲಿ ಗಿವನ್ ಕೇಸ್ 1
ನಾವ್ ಎಷ್ಟು ಸಾಲ ಮಾಡಿದ್ರಿ 1600 ರೂಪಾಯಿ ಸಾಲ ಮಾಡೇನಿ. ಸೊ ಅದ್ರ ರೇಟ್ ಆಫ್ ಇಂಟ್ರೆಸ್ಟ್ ಏನದ 2% ಅದ. ಆಮೇಲೆ ಎನ್ ಎಷ್ಟದ ಎನ್ ಆಗೇ ಇರ್ರಿ. ಆಮೇಲೆ ಕೇಸ್ 2 ನೋಡ್ರಿ, ಆ ಕೇಸ್ 2 ಏನೈತ್ರಿ ಇಲ್ಲಿ 500 ರೂಪೀಸ್ ಸಾಲ ಮಾಡಿದ್ದೀನಿ, 500 ರೂಪೀಸ್ ಸಾಲ ಮಾಡಿದೇನ್ರಿ. ನೆಕ್ಸ್ಟ್ ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಏನದ 4% ಅದ. ಬಟ್ ಇಲ್ಲಿ n+5 ಇಯರ್ಸ್ ಪಡೆದ್ರಿ. ಎನ್ ಅಂದ್ರ ಈ 1600 ರೂಪಾಯಿದ ಪೀರಿಯಡ್ ಎನ್ ಅದ, ಆ ಎನ್ನಿಗೆ ಇನ್ನೊಂದು 5 ವರ್ಷ ಸೇರ್ಸುದ್ರಿ. ಫಾರ್ ಎಕ್ಸಾಂಪಲ್ ಆ ಎನ್ 3 ವರ್ಷ ಇರ್ಬೋದು ಅಂತ ತಿಳ್ಕೊರಿ, ಇದು 3 ವರ್ಷ ಇರ್ಬೋದು. ಈ 3 + 5 8 ವರ್ಷ ಅನ್ಕೋಬಹುದು ನಾವು. ಈ ತರ ಅಂದ್ರೆ ಎನ್ನಿಗೆ 5 ವರ್ಷ ಸೇರ್ಸೋದು. ಓಕೆ, ಸೊ ಈಗ SI1 ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ನೋಡ್ರಿ, NPR/100. ಎನ್ ಎಷ್ಟದ ರೀ? ಎನ್ ಆಗೇ ಇರ್ಲಿ. ಪಿ ಎಷ್ಟದ ರೀ? 1600 ಅದ. ಆರ್ ಎಷ್ಟದ ರೀ? 2 ಅದ. ಸೊ n × 16 × 2 / 100 ಮಾಡಿದ್ವಿ. ಸೊ ಇಲ್ಲಿ 1600 × 2 ಮಾಡಿದ್ರೆ 3200 ಬಂತ, /100 ಮಾಡ್ರಿ. 3200 / 100 ಮಾಡಿದ್ರೆ 32 ಬಂತ. n ಹಂಗೆ ಇರ್ಲಿ. ಸೊ n × 32 ಅಥವಾ 32n ಅಂತ ಬರೀಬಹುದ್ರಿ. ಸೊ ನಮ್ದು SI1 32n ಬಂತು. ಸೊ ಅದೇ ರೀತಿ SI2. ಸೊ SI2 ಕೇಸ್ 2 ನೋಡ್ರಿ, SI2 ನೋಡ್ರಿ ಯಾವ ತರ ಆಗೈತಿ, n × p × r / 100. ಸೊ ಇಲ್ಲಿ n ಅನ್ನೋದು ಎಷ್ಟೈತ್ರಿ? n+5. ಯಾಕಂದ್ರೆ ಕಾಮನ್ ಏನಂತ ತಗೋಕ್ ಬರಂಗಿಲ್ಲ, ಅದು +5 ಇಯರ್ಸ್ ಜಾಸ್ತಿ ಐತಲ್ಲ. n+5 × 500 × 4 / 100. ಓಕೆ, ಈಗ ಏನ್ ಮಾಡ್ರಿ, n+5 ಹಂಗ ಇರ್ಲಿ. ಸೊ 500 × 4 2000, 500 × 4 ಮಾಡಿದ್ರೆ 2000 ಅಂತ, /100 ಹಂಗೆ ಇರ್ಲಿ. ಈಗ n+5 ಹಿಂಗೆ ಇರ್ಲಿ. ಸೊ 2000. ಈಗ ಏನ್ ಮಾಡ್ರಿ, n × 2000n, ಆಮೇಲೆ 5 × 2000 10,000 ಆಯ್ತಾ, /100 ಅದೇ ತರ ಇರ್ಲಿ. ಸೊ ಈಗ ಏನ್ ಮಾಡ್ರಿ, 2000 + 10,000 /100 ಮಾಡಿದ್ರ ಈಗ ಈ 100 ಇದಕ್ಕೂ ಸಂಬಂಧಪಡ್ತದ, ಈ 100 ಇದಕ್ಕೂ ಸಂಬಂಧಪಡ್ತದ್ರಿ. ಈ 100 ಇದಕ್ಕೂ ಸಂಬಂಧಪಡ್ತದ, ಈ 100 ಇದಕ್ಕೂ ಸಂಬಂಧಪಡ್ತದ. 2000 /100 ಮಾಡಿದ್ರೆ 20 ಬಂತು, n ಹಂಗ ಬರೀರಿ. 10,000 /100 ಮಾಡಿದ್ರೆ 100 ಬಂತು. ಸೊ SI2 ಎಷ್ಟು ಬಂತು ನಮ್ಗೆ? 20n + 100 ಬಂತು. ಈಗ ಏನ್ ಮಾಡ್ರಿ, ಗಿವನ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾನ್ರಿ ಇಲ್ಲಿ, ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಇವು 1600 ರೂಪಾಯಿ ಮೇಲೆ ಚಾರ್ಜ್ ಮಾಡಂತ ಬಡ್ಡಿ ಮತ್ತೆ 500 ರೂಪಾಯಿ ಮೇಲೆ ಚಾರ್ಜ್ ಮಾಡಂತ ಬಡ್ಡಿ ಎಷ್ಟಾಕೈತಂದ್ರಿ? 256 ರೂಪೀಸ್ ಆಕೈತಿ. ಎರಡು ಬಡ್ಡಿಗಳು ಕೂಡಿದ್ರೆ 256 ರೂಪಾಯಿ ಆಕೈತಂತ್ರಿ. ಸೊ ಅದನ್ನ ಬರ್ದೇನ್ರಿ ಇಲ್ಲಿ ಗಿವನ್ ಸ್ಟೇಟ್ಮೆಂಟ್. ಬೋತ್ ಇಂಟ್ರೆಸ್ಟ್ ಟುಗೆದರ್ ₹256 ಆಗತ್ತಂತ್ರಿ. 256 ಆಗತ್ರಿ. ಸೊ SI1 + SI2 = 256. ಸೊ SI1 ಎಷ್ಟೈತ್ರಿ ನಮ್ದು? 32n SI1. ಸೊ ಅದನ್ನ ಬರ್ಕೊಂಡೆ. SI2 ಏನದ? 20n + 100 ಇದನ್ನ ಬರ್ಕೊಂಡು = 256 ಬರ್ಕೊಂಡ್ರಿ. ಸೊ ಈಗ ಏನ್ ಮಾಡ್ರಿ, 32n 20n ಇವು ಎರಡು ಒಂದೇ ಕ್ಯಾಟಗರಿ. ಸೊ ಇಲ್ಲಿ 32n + 20n ಎರಡು ಒಂದೇ ಕ್ಯಾಟಗರಿ ಆಕೈತ್ರಿ. ಎರಡು ಕೂಡಿಸ್ಕೊಂಡ್ಬಿಡ್ರಿ. ಸೊ 32n ಇದು ಬ್ರಾಕೆಟ್ ಬಿಡಿಸ್ಕೊರಿ, ಪ್ಲಸ್ ಹಂಗೆ ಇರಲಿ. 20n 100 ಇರಲಿ. 32 + 20n ಇವೆರಡು ಒಂದೇ ಕ್ಯಾಟಗರಿ ಆಗಿರೋದ್ರಿಂದ ಎರಡು ಕೂಡಿಸ್ಕೊಂಡ್ಬಿಡ್ರಿ, 52n ಆಕೈತಿ. ಸೊ 100 ಹಂಗೆ ಇರಲಿ. ಸೊ ಈಗ ಏನ್ ಮಾಡ್ರಿ, 32 + 20 52 ಆಯ್ತು. ಸೊ ಈ 100 ಅನ್ನ = ಎಡಗಡೆ ಇದ್ದ ಅದ್ ಬಲಗಡೆ ತಗೊಂಬರ್ರಿ, ಮೈನಸ್ ಆಕೈತಿ. 256 - 100 ಮಾಡ್ರಿ, 156. 52n = 156. ಈಗ 52 ಇಲ್ಲೇ ಇರ್ಲಿ, ಅದನ್ನ ಈ ಕಡೆ ತಗೊಂಬರ್ರಿ, ಡಿವೈಡ್ ಬೈ ಆಕೈತಿ. 156 / 52 ಮಾಡ್ರಿ, 3 ಇಯರ್ಸ್ ಆಯ್ತು. ಸೊ n ನಿಮ್ದಲ್ಲಿ 3 ವರ್ಷ ಅಂತ ಬಂದಾಯ್ತು. ಈಗ ಏನ್ ಮಾಡಿದ್ರಿ, ಕೇಸ್ 1 ನಮ್ದು ಎಷ್ಟು n ಇತ್ತ, n = ಎಷ್ಟು ಬಂದೈತ್ರಿ? 3 ಇಯರ್ಸ್ ಬಂತ. ಸೊ ಕೇಸ್ 2 ಒಳಗೆ ನಮ್ಗೆ n ಎಷ್ಟಿತ್ರಿ? n+5 ಇಯರ್ಸ್ ಇತ್ತ. 3 + 5 8 ಇಯರ್ಸ್ ಅಂದ್ರ ಕೇಸ್ 2 ನಮ್ದ 8 ಇಯರ್ಸ್ ಅಂತ ಬಂತ. ಇಷ್ಟು ಮಾಡಿದ್ರೆ ನಮ್ದ 5 ಮಾರ್ಕ್ಸಿನ ಲೆಕ್ಕ ಮುಗೀತ್ರಿ. ಈ ಕ್ವಶನ್ ನಿಮ್ಗ 2013 ಮತ್ತು 2018 ಕೇಳಂತ ಕ್ವಶನ್. ಓಕೆ, ಚೆಕ್ ಮಾಡ್ಬೋಣ್ರಿ. ವೆರಿಫಿಕೇಶನ್ ಎದಕ್ ಮಾಡ್ತೇವೆ ಅಂದ್ರಿ, ನಾವು ಮಾಡಿರೋ ಉತ್ತರ ಸರಿಯಾಗಿ ಐತೋ ಇಲ್ಲೋ ಅನ್ನೋ ಒಂದು ಕನ್ಫರ್ಮೇಶನ್ ರೀ. ಸೊ ಇಲ್ಲಿ ವೆರಿಫಿಕೇಶನ್ ನೋಡ್ರಿ, ವೆರಿಫಿಕೇಶನ್ SI1 ನೋಡ್ರಿ, SI1 ಮತ್ತು SI2 ಸೇರಿದ್ರೆ 256 ಆಗ್ಬೇಕಂತ್ರಿ. ಸೊ ಚೆಕ್ ಮಾಡೋಣ. SI1 32n, SI1 ಇಲ್ಲಿ ಇಕ್ವೇಶನ್ ಎಷ್ಟು ಬಂದಿತ್ರಿ? 32n ಬಂದಿತ್ರಿ. ಸೊ 32n 32 × n ಆನ್ಸರ್ ಎಷ್ಟು ಬಂದಿತ್ತು? 3 ಇಯರ್ಸ್. 32 × n ಮಾಡಿದ್ರೆ 32 × 3 ಮಾಡಿದ್ರೆ 96 ಬಂತ. ಅದೇ ರೀತಿ SI2 ಎಷ್ಟು ಬಂದಿತ್ತು? 20n + 100 ಬಂತು. ಸೊ 20n, ಸೊ 20 ಹಂಗೆ ಇರಲಿ. n ಎಷ್ಟು ಬಂದಿತ್ತು? 3 ಇಯರ್ಸ್ ಅದ, 3 ಬರ್ಕೋರಿ. 20 × 3 60 ಆಯ್ತಾ, 100 ಹಂಗೆ ಇರ್ಲಿ. ಸೊ 60 + 100 160 ಆಯ್ತು. 96 + 100 ಮಾಡಿದ್ರೆ 256. ಸೊ 256 ಕರೆಕ್ಟ್ ಎಕ್ಸಾಕ್ಟ್ ಬಂದಿದ್ರಿ. ಸೊ ಈಗ ನಾವು ಮಾಡಿರೋ ಉತ್ತರ ಇದು 100% ಕರೆಕ್ಟ್ ಆಗಿದೆ ಅಂತ ಅರ್ಥ. ಇಷ್ಟು ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಕೊಡ್ತಾನ್ರಿ. ಸೊ ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ.
Difference between simple interest of certain sum of money 9% per annum for 10 years and 7.5% per annum for 4 years. 7.5% for 4 years is rupees 15,000 ಅದ. ಫೈಂಡ್ ದ ಸಮ್ ಅಂತ ಕೇಳಿದಾನ. ಓಕೆ, ಇಲ್ಲಿ ನೋಡ್ರಿ ಸೇಮ್ ಗಿವನ್ ಇನ್ಫಾರ್ಮೇಶನ್ ಕೇಸ್ 1 ಕೇಸ್ 2 ಅಂತ ಬರ್ಕೋರಿ. ಇಲ್ಲಿ ಎರಡು ಸಮ್ ಅದಾವ್ರಿ, P1 P2. P1 ಪಿ ಅಂತ ತಗೋರಿ, P2 ಪಿ ಅಂತ ತಗೋರಿ. ಸೊ ಒಂದೊಂದು 9% per annum ಅದ 10 ವರ್ಷಕ್ಕೆ, ಇನ್ನೊಂದು 7.5% per annum ಅದ 4 years ಗೆ. ಓಕೆ, ಇಲ್ಲಿ ನೋಡ್ರಿ ಸೊ ಸಿಂಪಲ್ ಇಂಟ್ರೆಸ್ಟ್ 1 NPR ಅಪಾನ್ 100 ಮಾಡ್ರಿ. ಇಲ್ಲಿ ಏನ್ ಎಷ್ಟು ಅದ್ರಿ 10 years 10 year ಬರ್ಕೋರಿ. ಪಿ ಹಂಗ ಇರ್ಲಿ. ಆರ್ ಎಷ್ಟು ಅದ್ರಿ 9% ಅದ 9 ಡಿವೈಡ್ ಬೈ 100. 10 into 9 90 ಆಯ್ತು. ಪಿ ಹಂಗ ಇರ್ಲಿ ಡಿವೈಡ್ ಬೈ 100. ಸೊ 90 ಡಿವೈಡ್ ಬೈ 100 ಮಾಡಿದ್ರೆ 0.9 ಆಯ್ತು. ಪಿ ಹಂಗ ಇರ್ಲಿ. ಸೊ ಸಿಂಪಲ್ ಇಂಟ್ರೆಸ್ಟ್ 1 0.9 ಪಿ ಐತ್ರಿ. ಸೊ ನೆಕ್ಸ್ಟ್ ಸಿಂಪಲ್ ಇಂಟ್ರೆಸ್ಟ್ ನೋಡ್ರಿ. ಸಿಂಪಲ್ ಇಂಟ್ರೆಸ್ಟ್ 2 is equal to NPR upon 100. ಸೊ ಎನ್ 4 years ಅದ 4 ಬರ್ಕೋರಿ. ಪಿ ಹಂಗ ಇರ್ಲಿ. ಇದು ಆರ್ 7.5% ಅದ ಡಿವೈಡ್ ಬೈ 100 ಹಂಗ ಇರ್ಲಿ. 7.5 into 4 ಮಾಡಿದ್ರೆ 30 ಆಯ್ತು. 30 into ಪಿ ಡಿವೈಡ್ ಬೈ 100. ಸೊ 30 ಡಿವೈಡ್ ಬೈ 100 ಮಾಡಿದ್ರೆ 0.3 ಪಿ ಆಯ್ತು. 0.3 ಪಿ. ಸೊ ಈಗ SI1 0.9 ಪಿ, SI2 0.3 ಪಿ ಆಯ್ತು. ಸೊ ಈಗ ಗಿವನ್ ಸ್ಟೇಟ್ಮೆಂಟ್ ನೋಡ್ರಿ. ಗಿವನ್ ಸ್ಟೇಟ್ಮೆಂಟ್ ಏನದ ರೀ, ದ ಡಿಫರೆನ್ಸ್ ಬಿಟ್ವೀನ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಈಸ್ rupees 15,000 ಅಂದ. ಸೊ ಎರಡು ಪ್ರಿನ್ಸಿಪಾಲ್ ನಡುವಿನ ಬರ್ತಕ್ಕಂತ ಇಂಟ್ರೆಸ್ಟ್ ಡಿಫರೆನ್ಸ್ ಎಷ್ಟೈತ್ರಿ 15,000 ರೂಪಾಯಿ ಐತಂತ್ರಿ. 15,000 ರೂಪಾಯಿ ಐತ್ರಿ ಬಡ್ಡಿಗಳ ನಡುವಿನ ಅಂತರ. ಸೊ ನಡುವಿನ ಅಂತರ ಇದ್ದಾಗ ಮೈನಸ್ ಮಾಡ್ಕೋಬೇಕಾಕೈತಿ, ಆಲ್ ಟುಗೆದರ್ ಇದ್ದಾಗ ಪ್ಲಸ್ ಮಾಡ್ಕೋಬೇಕಾಕೈತ್ರಿ. ಇದು ಸ್ವಲ್ಪ ನೆನಪಿರ್ಲಿ. ಸೊ ಡಿಫರೆನ್ಸ್ ಎಷ್ಟೈತ್ರಿ 15,000 ರೂಪಾಯಿ. ಸಿಂಪಲ್ ಇಂಟ್ರೆಸ್ಟ್ ಒನ್ ಹೋಗ ಸಿಂಪಲ್ ಇಂಟ್ರೆಸ್ಟ್ ಕಳಿಬೇಕ. ಸೊ ಸಿಂಪಲ್ ಇಂಟ್ರೆಸ್ಟ್ ಒನ್ ಹೋಗ ಇದಕ್ಕೆ ಕಳಿಬೇಕ್ರಿ. ಯಾವ್ದು ದೊಡ್ಡದ 0.9 ದೊಡ್ಡದು, 0.3 ಸಣ್ಣದದ. ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆ ಕಳಿಬೇಕ್ರಿ ಇಲ್ಲಿ. ಸೊ 0.9 ದೊಡ್ಡದು, 0.3 ಸಣ್ಣದ. ಸೊ 0.9 ಹೋಗ 0.3 ಕಳೀರಿ. 0.9 0.3 ಕಳೆದ್ರೆ 0.6 ಪಿ ಬಂತ. ಟೋಟಲ್ ಇಂಟ್ರೆಸ್ಟ್ 15,000 ಅದ. ಸೊ 0.6 ಇದಕ್ಕೆ ಇಂಟು ರಿಲೇಷನ್ ಅದ, ಇದಕ್ಕೆ ತೊಂಬರಿ ಡಿವೈಡ್ ಬೈ ಆಕೈತಿ 25,000 ಐತ್ರಿ. ಸೊ 25,000 ಈಗ ನೋಡ್ರಿ ಪ್ರಿನ್ಸಿಪಲ್ 25,000 ಬಂತ್ ನಮ್ದು. ಸೊ ಈ ವೆರಿಫಿಕೇಶನ್ ನೋಡ್ರಿ. ವೆರಿಫಿಕೇಶನ್ ಮೀನ್ಸ್ ನಾವು ಮಾಡಿರೋ ಉತ್ತರ ಕರೆಕ್ಟ್ ಐತೋ ಇಲ್ಲೋ. ಸೊ ಸಿಂಪಲ್ ಇಂಟ್ರೆಸ್ಟ್ ಒನ್ 0.9 ಪಿ ಇತ್ತಾ, 0.9 ಪಿ 0.9 ಇಂಟು ಪಿ 25,000 0.9 into 25 ಮಾಡಿದ್ರೆ 22,500 ಬಂತ. ಸೊ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಅದ ರೀ 0.3 ಪಿ ಅದ. 0.3 ಇಂಟು ಪಿ ಮಾಡಿದ್ರೆ 0.3 into 25,000 7,500 ಬಂತ. ಇದ್ರಾಗ ಕಳೆದ್ರೆ 15,000 ಇಸ್ ಯುವರ್ ಇಂಟ್ರೆಸ್ಟ್ ಅಮೌಂಟ್ ಡಿಫರೆನ್ಸ್. ಸೊ 15,000 ಕರೆಕ್ಟ್ ಬಂದಿದ್ರಿ. ಸೊ ಇಷ್ಟು ಮಾಡಿದ್ರೆ ನಿಮ್ ಲೆಕ್ಕ ಕರೆಕ್ಟ್ ಐತೆ ಅಂತ ಅರ್ಥ. ಇದು ನಿಮ್ಗೆ ನಿಮ್ ಸೀನಿಯರ್ಸ್ ಗಳಿಗೆ 5 ಮಾರ್ಕ್ಸ್ ಕೇಳಂತ ಕ್ವಶನ್ 2019. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಇತರೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.